ಜಲ್ದಿ ಜಲ್ದಿ ಇವಿಷ್ಟು ಅಕ್ಕಿ ಹಸ ಮಾಡಿಟ್ಟು ಮಧ್ಯಾಹ್ನದ ಮೇಲೆ ಹೊಲದ ಕಡೆಗೆ ಹೋಗಿ ಬರ್ತೀನವ. ನೋಡೋಣ ಏನೇನು ಮಾಡತೈತ ಏನೋ ನಿಮ್ಮ ಮಾವ ಅಂದ ಹೊಲ್ದಾಗ. ಇವತ್ತು ಮುಂಜಾನೆ ಹೋಗ್ಬೇಕಾದ್ರೆ ಕರೀತು ಬಾರ್ಲಿಗಿರ್ಜಿ ಹೋಗೋಣಂತೆ. ಅದಕ್ಕೆ ನಾನು ಮತ್ತು ಇವು ಅಕ್ಕಿ ಹಸ ಮಾಡೋವಿದ್ದಾವೆ. ಅಕ್ಕಿ ಒಬ್ಬಾಕಿ ಎಲ್ಲಿ ಮಾಡ್ತಾಳೆ ಪಾಪ. ಅಕ್ಕಿ ಹಸ ಮಾಡಿಕೊಟ್ಟು ಮಧ್ಯಾಹ್ನದ ಮೇಲೆ ಬರ್ತೀನಿ ಅಂತ ಹೇಳೀನಿ. ಹೌದ್ರಿ, ನೀವು ಮುಂಜಾನೆ ಮಾವನ ಜೋಡಿನ ಹೋಗ್ಬೇಕಿಲ್ಲ ರೀ. ಇವೆಷ್ಟಿದಾವೆ ಅಕ್ಕಿ. ನಾನು ಹಸ ಮಾಡ್ಕೋತಿದ್ದೆ ರೀ. ಮನೆ ಕೆಲಸನೂ ಎಲ್ಲ ಆಗೈತೆ. ಈಗ ಏನು ಸಾರೊಂದು ಮಾಡ್ಬೇಕ್ರಿ. ಬ್ಯಾಡವ, ಭಾಳ ಇದಾವೆ ಅಕ್ಕಿ. ಇವು ಇಷ್ಟ ಇದ್ದಿದ್ರೆ ಹಸ ಮಾಡವ ಅಂತ ನಿನ್ನ ಕೈಯಾಗ ಕೊಟ್ಟೋಗ್ತಿದ್ನಿ ನಾನು. ಆದರೆ ಇನ್ನು ಇವು ಮಾಡಿ ಅವು ಇದಾವೆ. ಅದ್ರಾಗೇನು ಹುಳ ಆಗಿದಾವ ಏನವ ನೋಡ್ಬೇಕು. ಅದಕ್ಕೆ ಮೊದಲು ಈ ತಿಂಗಳು ಕೊಟ್ಟಿರೋ ಅಕ್ಕಿನ ಹಸ ಮಾಡಿಟ್ರ ಆತಂತ ಕೇಳಕ್ಕೆ ಸೇರುವೆ ನೋಡೋಣ ತಡಿ. ಇವೆಲ್ಲ ಮಾಡಿ ಒಂದು ಡಬ್ಬ್ಯಾಗ ತುಂಬಿಟ್ಟು ಆಮೇಲೆ ಅದು ಮಾಡೋದು. ಆಯ್ತು ತಗೊಳ್ರಿ ಅತ್ತೆ. ಮೊದಲು ಇವನ್ ಹಸ ಮಾಡಿಟ್ಟು ಆಮೇಲೆ ಅವನ್ ಸುರ್ಕೊಂಡು ಹಸ ಮಾಡೋಣ್ರಿ. ಆ ಚೀಲದೊಳಗೂ ಹುಳ ಆಗಿರ್ಬೇಕ್ರಿ ಅತ್ತೆ. ಯಾಕಂತಂದ್ರೆ ನಾನು ದೋಸೆಗೆ ನೆನೆ ಇಡೋಣಂತ ಅವತ್ತು ಅಕ್ಕಿ ತಗೊಳತಿದ್ನಲ್ರಿ, ಅಲ್ಲಲ್ಲಿ ಅಕ್ಕಿ ಮೇಲೆ ಒಂದೊಂದು ಹುಳ ಕಾಣಿಸತ್ತಿದ್ದು ರೀ. ಹೌದೇನು? ನೋಡವ ಯವ್ವ ಎಷ್ಟೆಷ್ಟು ಹುಳ ಆಗಿದಾವ ಏನೋ ಅದ್ರಾಗ. ಇವಿಷ್ಟು ಹಸ ಮಾಡಿಟ್ಟು ಆಮೇಲೆ ನೋಡೋಣಿಂದ್ರೆ. ನಾನು ನೋಡೋಕೆ ಹೋಗಿಲ್ಲ. ಅಕ್ಕಿ ತಂದಾಗನ ಹಸ ಮಾಡಿ ಡಬ್ಬ್ಯಾಗ ತುಂಬಿಟ್ಕೊಂಡ್ರೆ ಇಷ್ಟು ಹುಳ ಆಗ್ತಿರ್ಲಿಲ್ಲ ಅವು. ನಾನು ನಾಳೆ ಹಸ ಮಾಡಿದ್ರೆ ಆಯ್ತು, ಇವತ್ತು ಹಸ ಮಾಡಿದ್ರೆ ಆಯ್ತು ಅಂತ ಹಂಗೆ ಒಂದು ತಿಂಗಳು ಮುಂದಕ್ಕೆ ದಬ್ಬಿದ್ನಿ. ಮತ್ತು ಹುಳ ಆಗಿದಾವೇನೋ. ಭಾಳ ನಿಲ್ ತಗೊಳ್ರಿ. ಅಲ್ಲಲ್ಲಿ ಒಂದೊಂದು ಕಾಣಿಸ್ಕೊಂಡು ಹುಳ ಆಗದೆ ಇರೋದಕ್ಕೇನೋ ಹಾಕ್ತಾರಲ್ರಿ ಅತ್ತೆ. ಅಕ್ಕಿ ಒಳಗೆ ಏನ್ರಿ ಅದು ಹುಳ ಆಗದೆ ಇರೋದಕ್ಕೆ ಅನ್ನತ್ತೆ. ಒಂದು ವರ್ಷಗಟ್ಟಲೆ ಎಲ್ಲ ಬರಲ್ಲ ಅವು. ಏನು ನಮ್ಮ ಸಮಾಧಾನ ಕಷ್ಟ ಅದು ಹಾಕಿದ್ರೆ ಹುಳ ಆಗಲ್ಲ ಅಂತ ಅಂದ್ಕೊಂಡು ಹಾಕ್ಬೇಕು ನೋಡಿ. ಒಂದು 3-4 ತಿಂಗಳು ಅಷ್ಟೇ ಬರ್ತೈತೆ. ಆಮೇಲೆ ಅದೇ ರಾಗ ಅದೇ ಹಾಡು. ನಾನು ಬಳಸಿ ನೋಡೀನಿ. ಇವ ಬೇವಿನ ಕಡ್ಡಿ ಸಿಕ್ಸಿಡ್ತಾರೆ, ಬೇವಿನ ಎಲೆ ಹಾಕಿಡ್ತಾರೆ, ಮತ್ತು ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಹಾಕ್ಬೇಕು. ಬೆಳ್ಳುಳ್ಳಿ ಒಂದು 2 ಗಡ್ಡೆ ಹಾಕಿಡ್ಬೇಕು. ಮತ್ತು ಇವು ಮೆಣಸೊಂದು ಇಷ್ಟ, ಒಂದು ಹಿಡಿ ಅಷ್ಟೆ. ಈಗ ಒಂದು ಚೀಲದೊಳಗಂದ್ರೆ ಒಂದು ಹಿಡಿ ಅಷ್ಟು ಹಾಕಿಟ್ರೆ ಅವೇನು ಎಲ್ಲ ಕರ್ರಾಗಿರ್ತಾವೆ. ಅಡುಗೆ ಮಾಡ್ಬೇಕಾದ್ರೆ ಕಣ್ಣಿಗೆ ಕಾಣಿಸ್ತಾವೆ. ಒಂದೊಂದೊಂದು ತೆಗೆದು ಹಂಗೆ ಅಡುಗೆ ಮಾಡಿದ್ರೆ ಆಗ್ತೈತಂತ ಹಾಕ್ತಾರೆ. ಮತ್ತು ಲವಂಗ ಹಾಕ್ತಾರೆ ಇಷ್ಟ. ಮತ್ತು ಇದು ಹಾಕಿದ್ರೆ ಹಾಕ್ಬೇಕವ. ಏನದು, ಅಯ್ಯೋ ನನಗಂತೂ ಇದು ಎಡಿಟ್ ಮಾಡಬೇಕಾದ್ರೆ ಅದು ಏನು ಅಂತೀನಿ ಅನ್ನೋದು ನೆನಪಿರಲ್ಲ ನೋಡಿ. ಏನದು, ಹಾಂ ಚಕ್ಕೆ ವಾಸನೆ ಇರ್ತೈತೆ ನೋಡ್ರಿ. ಚಕ್ಕೆ ಹಾಕಿದ್ರು ಹಾಕ್ಬೋದು. ಇಷ್ಟ ಹಾಕೋದು. ನೋಡ್ರಿ ಫ್ರೆಂಡ್ಸ್, ನಾನು ಎಡಿಟ್ ಮಾಡಬೇಕಾದ್ರೆ ಇದನ್ನು ನಾನು ಒಂದು 10-15 ಸತಿ ಹೇಳಿನ್ರಿ. ಮತ್ತು ತಪ್ಪಾತಿತ್ತು. ಅದಕ್ಕೆ ನೋಡ್ರಿ ಇದ್ರೆ ಇರ್ತೈತೆ, ದಯವಿಟ್ಟು ಕ್ಷಮಿಸ್ರಿ. ಆಗಲೆಲ್ಲ ಮತ್ತು ಅದನ್ನು ಮಾತಾಡಿದ್ದು ಮಾಡಿದ್ರೆ ಟೈಮ್ ಅಷ್ಟು ಆಕೈತಿ, ಎಡಿಟಿಂಗು ಲೇಟ್ ಆಕೈತೆ ಅಂತ ನಾನು ಹಂಗೆ ಹಾಕಿದ್ದೀನಿ ರೀ. ಮತ್ತು ಎಲ್ಲರೂ ಆರಾಮದಿರಿ? ನಾವು ಆರಾಮದಿವಿ ನೋಡ್ರಿ ಅಪ್ಪ. ಇವತ್ತು ಅಕ್ಕಿ ಹಸ ಮಾಡತ್ತೇವ್ರಿ ನಾವು ಅತ್ತೆ ಸೊಸೆ ಸೇರಿಕೊಂಡು. ನೀವು ತಿಂಗಳ ರೇಷನ್ ಬಂದರೆ ಹಿಂಗೆ ಅಕ್ಕಿ ಹಸ ಮಾಡ್ಕೋತೀರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ನಿನ್ನೆ ಒಬ್ಬರು ಸಿಸ್ಟರ್, ಪವಿತ್ರ ಸಿಸ್ಟರ್ ಅನ್ನೋರು ಗಂಗಾಗಷ್ಟ ತಾಳಿ ಹಾಕಿದ್ರಿ. ಗಿರಿಜಕ್ಕಾಗ ಹಾಕಿ ತೋರಿಸ್ರಿ ನೋಡೋಣ ಹೆಂಗೆ ಕಾಣ್ತಾರ ಅಂತ ಕಾಮೆಂಟ್ ಹಾಕಿದ್ರು. ನೋಡ್ರಿ ಸಿಸ್ಟರ್, ಹಿಂಗೆ ಕಾಣತೀನಿ, ಒಳ್ಳೆ ಶಾಂತಾಬಾಯಿ ಕಂಡಂಗೆ ಕಾಣತೀನಲ್ರಿ. ಇರಿ ತೋರಿಸ್ತೀನಿ. ನೋಡ್ರಿ ಫ್ರೆಂಡ್ಸ್, ಹೆಂಗೆ ಅನ್ಸತ್ತೇನಂತ ಕಾಮೆಂಟ್ ಹಾಕ್ರಿ ಆಯಿತಾ. ದಿನಾಲು ಗಂಗಾ ಮತ್ತು ಗಿರ್ಜಕ್ಕಾಗ ತಾಳಿ ಹಾಕ್ಸಿ ಕುಂದ್ರಿಸ್ಬೋದ್ರಿ. ಮತ್ತು ಒಂದೇ ಜಾಗಕ್ಕೆ ಕುಂದ್ರಿಸ್ಬೇಕಾಕೈತೆ ನೋಡ್ರಿ. ಅತ್ತೆ ಸೊಸೆನ ಆ ಕಡೆ ಈ ಕಡೆ ಓಡಾಡೋದೇ ಇಲ್ಲರಿ ಅವರು. ಅದಕ್ಕೆ ಯಾವಾಗಾದ್ರೂ ಒಮ್ಮೆ ಹಾಕ್ತಿರ್ತೀನಿ. ಗೊತ್ತ್ರಿ, ಮದುವೆ ಆದವ್ರಿಗೆ ತಾಳಿ, ಕುಂಕುಮ, ಬಳೆ, ಹೂವು ಎಲ್ಲ ಇದ್ರನ ಒಂಥರ ಚಂದ ಅಲ್ರಿ. ನಮ್ಮ ಗಂಗಾಗೂ ಅದು ಆಪ್ಷನ್ ಕೊಟ್ಟಿಲ್ರಿ. ನನಗೂ ನೋಡ್ರಿ ಕೈ ಪ್ಲಾಸ್ಟಿಕ್ಕಿನವು ಕೊಟ್ಟುಬಿಟ್ಟಿದ್ದಾರೆ. ಏನು ಮಾಡೋದು ಕೇಳ್ತಾ ಇರ್ತೀರಿ. ಆ ಆ್ಯಪ್ ಒಳಗೆ ಆ ಥರ ಕೊಟ್ಟಿದ್ದಾರೆ. ಕೈಯಾಗ ಗಂಗಾ ಯಾವ ಇದಾವಲ್ರಿ, ಆ ಥರ ಕೊಟ್ಟಿದ್ದಿದ್ರೆ ಚಲೋ ಇರ್ತಿತ್ತು. ಬಳೆ ಎಲ್ಲ ಆಪ್ಷನ್ ಕೊಟ್ಟಿದ್ದಿದ್ರ ಅಂತ ಅನ್ನಿಸ್ತೈತ್ರಿ ಈಗ. ಮತ್ತು ಇರೋದ್ರೊಳಗೆ ನಾವು ಹೆಂಗೋ ಒಂದು ಮಾಡಿ ಎಡಿಟ್ ಮಾಡ್ತೀವಿ. ಗಂಗಾ, ನಾನು ಹೇಗೆ ಅನ್ಸತ್ತೀನಿ? ನೀವು ಬಿಡ್ರಿ ಅತ್ತೆ, ಹೀರೋಯಿನ್ ಕಂಡಂಗೆ ಕಾಣತ್ತೀರಿ. ಸೂಪರ್. ನಂದೇ ದೃಷ್ಟಿ ತಾಗ್ತೈತ್ರಿ. ಇರಿ ದೃಷ್ಟಿ ತೆಗಿತೀನಿ. ಅಯ್ಯವ್ವ, ನನಗೆ ಎಲ್ಲಿನ ದೃಷ್ಟಿ ಆಗ್ಬೇಕು ಸರಿ. ಆ ಕಡೆಗೆ ಮೊದಲ ಡುಮ್ಮಕ್ಕಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ನನ್ನ ಸೊಸೆ ಹೆಂಗಿದ್ದಾಳೆ. ಇಲ್ಲೇ ಆಟದ ಮೇಲೆ ಹತ್ಸವ ಅಂತಂದ್ರೆ ಸೀದಾ ಆಕಾಶಕ್ಕೆ ಏನಿ ಹಾಕಿ ಅತ್ರಿ ಅತ್ತೆ ಅಂತ ಹತ್ಸತ್ತ. ಅತ್ತೆ ಹೋಗ್ರಿ, ನೀವು ಮಸ್ಕರಿಕೆ ಮಾಡತ್ತೀರಿ. ನೀವಷ್ಟ ನನ್ನ ದೃಷ್ಟಿ ತೆಗಿತೀರಿ, ನಾನು ನಿಮ್ಮ ದೃಷ್ಟಿ ತೆಗಿಬಾರ್ದ ಹೇಳ್ರಿ? ತೆಗಿಬೋದವ, ಸುಮ್ಮನೆ ಅನ್ನಿ. ನಾನು ತಮಾಷೆಗ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಕಡೆಗೆ ನೋಡ್ತಿದ್ರೆ ಹಂಗೆ ಒಂದೇನಾದ್ರೂ ತಮಾಷೆ ಮಾಡೋಣ ಅಂತ ಮಾಡಿದ್ನವ. ಗಂಗಾ, ಒಂದು ಹಾಡು ಹಾಡವ.
ಹಾಡ್ರಿ, ಯಾವ್ದು ಹಾಡು ಹಾಡ್ಲಿ ರೀ? ಯಾವ್ದು ಹಾಡು ಅಂದ್ರೆ ಏನು ಹೇಳಿ ಈಗ? ಆ, ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಿದೀವಿ ನಾವು? ಹಾಂ, ತಾಳಿ ಬಗ್ಗೆ ಅಲ್ಲ. ಇದ್ರ ಬಗ್ಗೆನೇ ಯಾವ್ದಾದ್ರ ಒಂದು ದಾಟಿ ಹಾಡು. ತಾಳಿ ಬಗ್ಗೆ ರೀ? ಯಾವ ಪಿಕ್ಚರ್ ಒಳಗೈತೆ ಹಾಡು? ಹ್ಮ್ ಈಗ ನೆನ್ಪಿಗೆ ಬಂತ್ರಿ ಅತ್ತೆ. ಮಾಂಗಲ್ಯ ಮಾಂಗಲ್ಯ ಅನ್ನೋದು ಹಾಡೈತೆ ನೋಡ್ರಿ, ಕುರುಬನ ರಾಣಿ ಫಿಲ್ಮ್ ಒಳಗೆ. ಅದು ಹಾಡ್ಲಿ ರೀ? ಚಲೋ ಐತೆ, ಆದ್ರೆ ನಂಗೆ ಪೂರ್ತಿ ಹಾಡು ಬರಲ್ರಿ. ಮೊದ್ಲಿನ ಒಂದೆರಡು ಸಾಲ ಅಷ್ಟೇ ಹಾಡ್ತೀನಿ ನೋಡ್ರಿ. ಹ್ಞೂ ಆಯ್ತು ತಗೋ, ನಿನ್ಗೆ ಎಷ್ಟು ಬರ್ತೈತೆ ಅಷ್ಟೇ ಹಾಡು. ಹ್ಞೂ ಆಯ್ತು ರೀ ಅತ್ತೆ. ಹ್ಞೂ ಹಾಡವ, ಗಂಟ್ಲು ಹಿಂಗೆ ಮಾಡ್ಕೊಂಡು ಹಾಡು. ಹಿಂಗೆ ಮಾಡ್ಕೊಂಡು ಹಾಡಿದ್ರೆ ಹಾಡು ಚಲೋ ಕೇಳಿಸ್ತೈತೆ, ಅದಕ್ಕೆ ಹೇಳಿದ್ನಿ. ಆಯ್ತು ರೀ ಅತ್ತೆ. ಹಲೋ ಹಲೋ. ಮಾಂಗಲ್ಯ ಮಾಂಗಲ್ಯ ಮುತ್ತೈದೆ ಹೆಣ್ಣಿಗೆ ಸಿಂಗಾರವು, ಮಾಂಗಲ್ಯವೆಂಬುದು ಕುಲನಾರಿಗೆ ನಿತ್ಯ ಸೌಭಾಗ್ಯವು. ನಗುವು ಇದೆ, ನಗುವು ಇದೆ, ಜಗವೆಲ್ಲ ಹಾರೈಸುವ ಮುಕ್ಕೋಟಿ ದೇವರ ಸಾಕ್ಷಿ ಇದೆ. ಅಷ್ಟೇ ರೀ ಅತ್ತೆ, ನನಗೆ ಮುಂದಕ್ಕೆ ಬರಲ್ರಿ. ಹ್ಞೂ ಸಾಕು ಬಿಡವ, ಚಲೋ ಆಡ್ದಿ. ಗಂಗಾ, ಪುಟ್ಟಿ ಕೊಡೋದು ಅಕ್ಕಿ ಹಾಕ್ತೀನಿ. ಥ್ಯಾಂಕ್ಸ್ ರೀ, ತಗೊಳ್ರಿ ಅತ್ತೆ. ಅಕ್ಕಿ ಒಳಗೆ ಏನೇನಿಲ್ಲವ, ಜಲ್ದಿ ಹಸ ಮಾಡವ ಆಗ್ತಾವ. ಜಲ್ದಿ ಒಂದು ಸ್ವಲ್ಪ ಹಸ ಮಾಡಿ ಹೊಲ ಕಡೆ ಹೋಗ್ಬೇಕು. ಆಯ್ತು, ಇದು ತಗೋ. ಇರವ, ಅವಾಗಿಂದ ಒಂದು ಹತ್ರ ಕುಂತು ಸೊಂಟ ನೋವು ಬಂತು, ಕಾಲೆಲ್ಲ ಜುಮ್ ಹಿಡ್ಕೊಂಡಂಗೆ ಆಗಿದಾವೆ. ಎಲೆ ಅಡಿಕೆ ಆದ್ರೆ ಹಾಕೋತೇನೆ ಒಂಚೂರು. ಹ್ಞೂ ಹಾಕೊಳ್ರಿ ಅತ್ತೆ, ನಾನು ಹಸ ಮಾಡ್ತೀನಿ. ಆವಾಗಿಂದ ಒಂದು ಹತ್ರ ಕುಂತಿರಲ್ರಿ, ಅದಕ್ಕೆ ಕಾಲು ಜುಮ್ ಹಿಡ್ದಂಗೆ ಆಗಿದೆ. ಒಂದು ಸ್ವಲ್ಪ ಅಡ್ಡಾಡ್ರಿ. ಆಯ್ತಿರವ, ಇವಿಷ್ಟು ಅಕ್ಕಿ ಚಾನ್ಸಿನ ಎಲೆ ಅಡಿಕೆ ಹಾಕೋತೀನಿ. ಖುಷಿ ಎರಡೂ ಇದಾವಲ್ಲ ಇವತ್ತು ಮನೆ ಮುಂದೆ, ಎಲ್ಲೆಲ್ಲಿ ಕದ್ಲಿಲ್ಲ ನೋಡು, ಒಂದೇ ಜಾಗ ಕುಂತ. ಖುಷಿ, ಓ ಖುಷಿ, ಏನು ತಿಂದಿದ್ದಾವೆ ಬೆಳಗ್ಗೆ? ಬೆಳಗ್ಗೆ ರೀ ಎರಡಕ್ಕೂ ಅನ್ನ ಹಾಲು ಕಲಸಿ ಹಾಕಿದ್ನಿ ರೀ ಅತ್ತೆ. ಹೌದೇನು, ಎರಡು ತಿಂದ್ವಾ? ಹ್ಞೂ ಎರಡು ತಿಂದ್ವು ರೀ. ಖಾಲಿ ಮಾಡಿದ್ವಾ? ಒಂದೊಂದ್ಸಲ ಅನ್ನ ಹಾಲು ತಿನ್ನಲ್ಲ ಅವು. ಎಲ್ಲಾದರೂ ಹುಳ ಪಳ ತಿಂದು ಬಂದಿರ್ತಾವೆ ಹೊರಗೆ ಹೋಗಿ, ಮತ್ತು ಅವು ಹೊಟ್ಟೆ ಹಸೆಲ್ಲ ಇವಾಗ ನೋಡಿ ಮೇವು ಮೇವು ಅನ್ನೋದು. ಒಂದು ಸ್ವಲ್ಪ ಅನ್ನ ಹಾಲಾದ್ರೆ ಕಲಸಿ ಹಾಕ್ಬೇಕವ, ಇಲ್ಲ ಅಂತಂದರೆ ಬೆಳಗ್ಗೆ ರೊಟ್ಟಿ ಇದಾವಲ್ಲ, ರೊಟ್ಟಿ ಆದ್ರೆ ಮುರಿದು ಹಾಕ್ಬೇಕು. ಸಾರೇನು ಮಾಡ್ತೀವಿ ಈಗ? ಅದೇ ಯೋಚನೆ ಮಾಡತ್ತೀನಿ ರೀ, ಈಗ ಏನು ಸಾರು ಮಾಡಲಿ? ಟೊಮೆಟೊ ಇದಾವೆ? ಟೊಮೆಟೊ ಇದಾವೆ ರೀ ಅತ್ತೆ, 1 kg ಅಷ್ಟು ಇದಾವೆ. ಬದನೇಕಾಯಿ ಎರಡು ಇದಾವೆ ರೀ, ಅವು ಸಾರು ಮಾಡಿದ್ರು ಆಗಲ್ಲ ಅಂತ ಮಾಡಿಲ್ರಿ. ಟೊಮೆಟೊ ಸಾರು ಮಾಡಲಿ ರೀ? ಟೊಮೆಟೊ ಸಾರು ಮಾಡಿ, ಮತ್ತು ಈಗ ಅವಸರಕ್ಕೆ ಯಾವ್ದು ಇರ್ತೈತೆ ಅದನ್ನು ಹಾಕಿ ಮಾಡೋದು, ಮತ್ತು ಏನು ಮಾಡೋದು? ನಾನು ಭಾಳ ದಿನ ಆಯ್ತು ಬದನೇಕಾಯಿ ಸಾರು ಆದ್ರೆ ಮಾಡೋಕ್ಕೆ ಹೇಳೋಣ ಅಂದ್ಕೊಂಡು. ಎರಡು ಇದಾವೆ ಅನ್ನತ್ತಿ, ಇರ್ಲಿ ತಗೋ, ನಡಿತೈತೆ. ಚಟ್ನಿ ಪಟ್ನಿ ಬರ್ತಾವೆ, ಎತ್ತಿಡು ನೋಡೋಣ. ಸಂತೆಗೆ ಹೋದ್ರೆ ಈ ವಾರ 1 kg ಬದನೇಕಾಯಿ ತೊಗೊಂಬರ್ತೀನಿ, ಏನಾಗಾದ್ರೆ ಮಾಡೋಣ. ಬದನೇಕಾಯಿ ಸಸಿ ಹುಟ್ಟಿಲ್ಲ ನೋಡವು, ಹಿತ್ತಲದೊಳಗೆ ಹಾಕಿರೋವು. ಏನು ರೋಗ ಬಂದೈತೆ ಏನವ, ಈ ಮಳೆ ಬೇರೆ ಬರತ್ತಿಲ್ಲ. ಮಳೆ ಬಂದರೆ ಎಲ್ಲ ಸಸಿ ಹುಡ್ತಾವೆ. ಬೀಜ ಹಾಕಿರೋವು ನೋಡವು, ಹೀರೆಕಾಯಿ ಬೀಜ ಯಾವೂ ಹುಟ್ಟಿಲ್ಲ. ಸಾಯಂಕಾಲಕ್ಕೆ ಸುಶೀಲ ಹತ್ರಕ್ಕೆ ಇರಬೇಕು, ಬದನೇಕಾಯಿ ಸಸಿ ತಗೊಂಡು ಬಂದು ಅಂಟಿಸ್ತೀನಿ ತಡಿ, ನೋಡೋಣ ಹುಡ್ತಾವ. ಯಾರು ಸುಶೀಲ ಬರತ್ತಾಳೆ ನೋಡು. ಸುಶೀಲ ಅಂದಾಗ ಏನು 100 ವರ್ಷ ಆಯುಸವ ಐಕಿಗೆ. ಸುಶೀಲನ ಐಕಿ ಕೈಯಾಗ ಸಾರು ಪಾರು ಏನಾದರೂ ಇಟ್ಕೊಂಡು ಬರತ್ತಾಳೆ ನೋಡು. ಇಲ್ರಿ ಅತ್ತೆ, ಸುಮ್ಮನೆ ರೀ, ಬಂದ್ರೆ ಅವರು. ಅಬ್ಬೊಬ್ಬೊಬ್ಬ, ಏನು ಗಿರ್ಜಕ್ಕ ಇದೆ, ಇಷ್ಟೊಂದು ರೆಡಿಯಾಗಿ ಅತ್ತೆ ಸೊಸೆ ಇಬ್ರು ರೇಷನ್ ಅಕ್ಕಿ ಹಸ ಮಾಡತ್ತೀರಿ? ನೀನು ಬರ್ತಿ ಅಂತ ಗೊತ್ತಿತ್ತೆ, ಅದಕ್ಕೆ ನೀನು ಕೇಳಿ ಅಂತಾನೆ ರೆಡಿ ಹಾಕೊಂತ ರೇಷನ್ ಅಕ್ಕಿ ಹಸ ಮಾಡತ್ತೀವಿ ನೋಡಿ. ಬಾ ಬಾ ಕುಂದ್ರಿ ಬರ್ರಿ ಅಕ್ಕ. ಮತ್ತೇನ್ಲ ಸುಶಿ, ಊಟ ಗೀಟ ಮಾಡ್ಕೊಂಡು ಬಂದಿ ಇಲ್ಲ? ಇಷ್ಟೊತ್ತಿಗೆ ಎಲ್ಲಿ ಊಟ ಮಾಡ್ತೀಯ ಅಕ್ಕ? ಈಗ ಟೈಮ್ 12:30 ಆಗೈತೆ. ನಾನು ಮತ್ತೆ ಸಾರೇನು ಮಾಡಿರಿ ನೋಡಿ ಇಸ್ಕೊಂಡು ಹೋಗೋಣ ಅಂತ ಬಂದ್ನಿ ನೋಡಿ. ಅಯ್ಯೋ ಶಿವನೇ, ಅದೇನೋ ಅಂತಾರಲ್ಲ, ಅಂತಶಾಸ್ತ್ರ ಆಯ್ತವ ಈಗಿದ್ದು. ಯಾಕಕ್ಕ, ಏನಾಯ್ತು? ಏನಾಗಿಲ್ಲ, ಸಾರು ಮಾಡಿದ್ದಿನ ಬರ್ರಿ ಬಿಡಾಡಿರ, ಸಾರು ಇಸ್ಕೊಂಡು ಹೋಗಿ ಬರ್ರಿ ಅಂತ ಕೂಗಿದ್ರು, ಒಬ್ಬಾಕಿನ್ನೂ ಬರಲ್ಲ. ಇವತ್ತು ಸಾರು ಮಾಡಿಲ್ಲ, ಮುದ್ದಮ್ ಬಂದಿದ್ದಿ ನೋಡು. ನನಗೇನು ಗೊತ್ತಕ್ಕ ನೀವು ಸಾರು ಮಾಡಿದ್ದೀರ ಇಲ್ಲ ಅನ್ನೋದು. ಬೆಳಗ್ಗೆನ ಮಾಡಿಡ್ತೀರಲ್ಲ, ತಡಿ ನೋಡೋಣ ಏನು ಸಾರು ಮಾಡಿದ್ದೀರಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದವ. ನೀವು ನೋಡಿದ್ರೆ ಸಾರು ಮಾಡಿಲ್ಲ ಅನ್ನತ್ತೀರಿ. ನಮ್ಮದು ಐತೆ ಸಾರು, ಇಲ್ಲ ಅನ್ನಂಗಿಲ್ಲ. ಬೆಂಡೆಕಾಯಿ ಸಾರು ಐತೆ, ಎಲ್ಲರಿಗೂ ಆಗಲ್ಲ ಅದು. ಹುಡುಗರು ಶಾಲೆಯಲ್ಲಿ ಊಟ ಮಾಡಿ ಬರ್ತಾರೆ, ಮತ್ತು ನಮಗೆ ಇರೋ 4ವರೆಗೆ ಆಗಬೇಕಲ್ಲ, ಅದಕ್ಕೆ ತಡಿ ನೋಡೋಣ ಅಂತ ಬನ್ನಿ. ನೀವು ನೋಡಿದ್ರೆ ಮಾಡಿಲ್ಲ ಅನ್ನತ್ತೀರಿ.
ಆತ ತಗೋ ಹೋಗ್ತೀನಿ ನಾನು. ಎರಡು ಬದ್ನೇಕಾಯಿ ಆದ್ರೆ ಇದ್ರ ಕೊಡ್ರಿ, ಬರೀತದ್ರ ಮಾಡ್ಕೊಂಡು ತಿಂತೀನಿ ನಾನು. ಬದ್ನೇಕಾಯಿ ರೀ ಅಕ್ಕ, ಇದಾವ ತಡ್ರಿ ಕೊಡ್ತೀನಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ಹೊತ್ತು ಕುಂದರ್ರಿ ಅಕ್ಕ, ಟೊಮೆಟೊ ಸಾರು ಮಾಡಿಬಿಡ್ತೀನಿ ತೊಗೊಂಡೋಗುವಂತ್ರಿ. ಟೊಮೆಟೊ ಸಾರು ಬ್ಯಾಡ್ ಬಿಡೋವಾಗಂಗ, ಮತ್ತೆ ಈಗ ಲೇಟ್ ಆಗೈತೆ, ಮತ್ತು ಓದಾಕೆ ಆ ಕಡೆಗೆ ಹೋಗಿದ್ದಾಳೆ ಅನ್ಕೋತಾರೆ. ಬದ್ನೇಕಾಯಿ ಅಷ್ಟೇ ಕೊಡು, ಹೋಗ್ತೀನಿ. ಹೋಗಿ ಬರೀತ್ ಮಾಡಿ ಅದರ ಜೊತೆಗೆ ಉಣ್ತೀನಿ. ಅಯ್ಯೇ ಬಾರವ ಹೋಗು ಅಂತೆ, ಬರೇ ಬಂದ್ರ ಮನೆಗೆ ಹೋಗ್ತೀನಂತೆ. ಅಂಥದ್ದು ಏನು ಗಂಟಿಟ್ಟಿ ಮನ್ಯಾಗ? ಕೆಲಸ ಅಂತೂ ಎಲ್ಲ ಆಗಿರ್ತೈತೆ. ಈಗ ಆ ಸಾರೊಂದ ಮಾಡೋದಿತ್ತೇನೋ, ಅದು ಬರೀತ ಮಾಡ್ತೀನಿ ಅನ್ನತಿ. ಒಂದೆರಡು ಬದ್ನೇಕಾಯಿ ಸುಟ್ಟು ಬರೀತ ಮಾಡೋದು ಎಷ್ಟೊತ್ತಾಕೈತೆ. ಇರ್ಲಿ ಬಾ, ಗಿರ್ಜಕ ಅಕ್ಕಿ ಹಸ ಮಾಡತೈತೆ, ಒಂದು ಸ್ವಲ್ಪ ಚಪ್ಪರ್ಸ್ ಕೊಡ್ಬೇಕು, ಇಲ್ಲ ಚಾನ್ಸ್ ಕೊಡ್ಬೇಕು. ಏನೇನಿಲ್ಲ ನೋಡವ, ಮನ್ಯಾಗ ಏನು ಕೆಲಸ ಇಲ್ಲಕ್ಕ. ಆದ್ರೆ ಮತ್ತೆ ಓದಾಕೆ ಆ ಕಡೆಗೆ ಹೋಗಿದ್ದಾಳಂತಾರೆ, ಅದಕ್ಕೆ ಓಕೆ ನಾನು ಅಂತಿದ್ನಿ. ಆತ ತಗೋ, ಚಪ್ಪರ್ಸ್ ಕೊಡ್ತೀನಿ ನಾನು. ಮತ್ತು ನಮ್ಮವ್ವ ಹಸ ಮಾಡ್ಬೇಕಾದ್ರೆ ಬರ್ಬೇಕು ನೋಡಿ ನೀನು. ಬರ್ತೀನಿ ತಗೊಳವ. ಯಾವತ್ತು ಅಕ್ಕಿ ಹಸ ಮಾಡ್ತೀನಿ ನೀನು ಅವತ್ತು ಹೇಳಿ ಕಳಿಸು. ನಿಮ್ಮ ಹುಡುಗರ ಜೋಡಿ ಒಂದು ಮಾತು ಹೇಳಿ ಕಳಿಸು ನನಗೆ, ಬರ್ತೀನಿ ನಾನು. ಹಂಗಂಗ ಆ ಮರ ಅವಳು ಕೈಯಾಗ ಕೊಡು, ಮತ್ತು ಟೊಮೆಟೊ ಸಾರು ಮಾಡೋದು ನೀನು. ಆಯ್ತು ರೀ ಅತ್ತೆ, ತಗೊಳ್ರಿ ಅಕ್ಕ. ಸುಶೀಲಾ ತಗೊಳವ, ಇದು ಎಲೆ ಅಡಿಕೆ ಹಾಕು, ಆಮೇಲೆ ಅಕ್ಕಿ ಹಸ ಮಾಡಿದ್ರೆ ಆಯ್ತು. ಮೊದಲು ಎಲೆ ಅಡಿಕೆ ಹಾಕು. ನಾನು ಈಗ ಎಲೆ ಅಡಿಕೆ ಹಾಕೊಳ್ಳೋಣ ಅಂತಿದ್ನಿ, ಅಷ್ಟ್ರಾಗ ನೀನು ಬಂದೆ. ಎಲೆ ಅಡಿಕೆ ಸುಣ್ಣ ಇವತ್ತು ಬೆಳಗ್ಗೆನ ಕೊಟ್ಟೋಗಿದ್ದಾವ, ಅದಕ್ಕೆ ಐತೆ. ಸುಣ್ಣ ಭಾಳ ಚಿನ್ನನೆ ನೋಡಾಕೊಳ್ಳವ, ಮತ್ತು ನಾಲ್ಗೆ ಗಿಲ್ಗೆ ಸುಟ್ಕೊಂಡು ತಗೋ. ಕೊಡಕ್ಕ ತಿಂತೀನಿ, ಸುಣ್ಣ ಹೆಚ್ಚಿಗೆನೇ ಇರ್ಬೇಕು ನನಗೆ. ಯಾಕಂದ್ರೆ ಎಲೆ ಅಡಿಕೆ ತಿಂದ್ರೆ ಬಾಯಿ ಕೆಂಪಗಾದ್ರೇ ಎಲೆ ಅಡಿಕೆ ತಿಂದಂಗೆ ಆಕೈತೆ ನನಗೆ. ಕೊಡು.